ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ನಟ ಸಲ್ಮಾನ್ ಖಾನ್ ಭಾಗಿಯಾಗಿದ್ದೇಕೆ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ತುಂಬಿದ ಹಿನ್ನೆಲೆ ದೇಶದೆಲ್ಲೆಡೆ ಆರ್ಎಸ್ಎಸ್ ಕಾರ್ಯಕ್ರಮವನ್ನ ನಡೆಸ್ತಾ ಇದೆ. ಶನಿವಾರ ಮುಂಬೈನಲ್ಲಿ ನಡೆದ ಆರ್ಎಸ್ಎಸ್ನ 100ನೇ ವರ್ಷದ ಕಾರ್ಯಕ್ರಮದಲ್ಲಿ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಭಾಗಿಯಾಗುವ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ. ಸಲ್ಲು ಮಿಯಾನನ್ನ ಕೆಲವರು ಸಂಘಿ ಅಂತ ಕರೀತಾ ಇದ್ದಾರೆ. ಅಷ್ಟಕ್ಕೂ ಸಲ್ಮಾನ್ ಖಾನ್ ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಯಾಕೆ ಗೊತ್ತಾಗಬೇಕು ಅಂದ್ರೆ ಈ ಸ್ಟೋರಿ ಮಿಸ್ ಮಾಡ್ತೆ ನೋಡಿ. ಎಸ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಗೊಂಡು 100 ವರ್ಷ ತುಂಬಿದ್ದು ದೇಶಾದ್ಯಂತ ಈ ಕುರಿತ ಕಾರ್ಯಕ್ರಮಗಳು ನಡೀತಾ ಇದೆ. ಶನಿವಾರ ಮತ್ತು ಭಾನುವಾರ ಮುಂಬೈನಲ್ಲಿ 100 ವರ್ಷಗಳ ಸಂಘ ಪಯಣ ಹೊಸ ದಿಗಂತಗಳು ಅನ್ನೋ ಕಾರ್ಯಕ್ರಮ ನಡೆದಿದ್ದು ಅದರಲ್ಲಿ ಸಲ್ಮಾನ್ ಖಾನ್ ಭಾಗಿಯಾಗಿದ್ದಾರೆ. ಮುಂಬೈನಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಹಲವು ಸೆಲೆಬ್ರಿಟಿಗಳಿಗೆ ಆಹ್ವಾನ ನೀಡಲಾಗಿದೆ. ಬಾಲಿವುಡ್ನಿಂದ ರಣಬೀರ್ ಕಪೂರ್ ಮತ್ತು ಸಲ್ಮಾನ್ ಖಾನ್ ಈ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿದ್ದಾರೆ. ರಣಬೀರ್ ಇಲ್ಲಿ ಕಾಣಿಸಿಕೊಂಡಿರೋದ್ರ ಬಗ್ಗೆ ಯಾರೇನೂ ಹೆಚ್ಚು ಚರ್ಚೆ ಮಾಡ್ತಾ ಇಲ್ಲ. ಆದ್ರೆ ಸಲ್ಮಾನ್ ಖಾನ್ ಸಂಘದ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿರೋದು ಕೆಲವು ಇಸ್ಲಾಂ ಮೂಲಭೂತವಾದಿಗಳ ಕಣ್ಣು ಕೆಂಪಗಾಗಿಸಿದೆ. ಅವರು ಸಲ್ಲೂನ ಸಂಘಿ ಅಂತ ಕರೀತಾ ಇದ್ದಾರೆ. ಇನ್ನು ಸಲ್ಮಾನ್ ಖಾನ್ ಫ್ಯಾಮಿಲಿ ಪ್ರತಿ ವರ್ಷ ಮನೆಯಲ್ಲಿ ಗಣೇಶೋತ್ಸವ ಆಚರಣೆ ಮಾಡ್ತಾರೆ. ಮನೆಗೆ ಗಣಪನ ಮೂರ್ತಿ ತಂದು ಹಿಂದೂಗಳಂತೆಯೇ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡ್ತಾರೆ. ಸಲ್ಲು ಮನೆಯ ಗಣೇಶೋತ್ಸವದಲ್ಲಿ ಬಾಲಿವುಡ್ ಸೆಲೆಬ್ರಿಟಿಗಳೆಲ್ಲ ಭಾಗಿಯಾಗ್ತಾರೆ. ಸಲ್ಮಾನ್ ಖಾನ್ ಮುಸ್ಲಿಂ ಆಗಿದ್ದು ಹೀಗೆ ಗಣೇಶ ಪೂಜೆ ಮಾಡೋದು ಸರಿಯಲ್ಲ ಅಂತ ಕೆಲ ಮೂಲಭೂತವಾದಿಗಳು ಟೀಕೆ ಮಾಡಿದ್ರು. ಸಲ್ಮಾನ್ ಮೇಲೆ ಫತ್ವಾ ಕೂಡ ಹೊರಡಿಸಲಾಗಿತ್ತು. ಆದ್ರೆ ಇದಕ್ಕೆಲ್ಲ ಸಲ್ಲು ಡೋಂಟ್ ಕೇರ್ ಅಂತಾರೆ. ಈಗಲೂ ಗಣಪನ ಪೂಜೆ ಮಾಡ್ತಾ ಬಂದಿದ್ದಾರೆ. ಸಲ್ಮಾನ್ ಖಾನ್ ಮೇಲೆ ವೈಯಕ್ತಿಕವಾಗಿ ಹಲವು ಆರೋಪಗಳು, ಕಾನೂನು ಕೇಸ್ಗಳು ಕೂಡ ಇವೆ. ಆದ್ರೆ ಸಲ್ಮಾನ್ ದೇಶ ಸಂಸ್ಕೃತಿ ಬಗ್ಗೆ ಯಾವತ್ತೂ ಕೆಟ್ಟದಾಗಿ ಮಾತನಾಡಿಲ್ಲ. ಹಿಂದೆ ಶಾರುಖ್ ಆಮೀರ್ ಖಾನ್ ದೇಶದಲ್ಲಿ ಅಸಹಿಷ್ಣುತೆ ಹೆಚ್ಚುತ್ತಾ ಇದೆ ಅಂತ ಹೇಳಿದ್ದು ದೇಶಭಕ್ತರ ಕೆಂಗಣ್ಣಿಗೆ ಗುರಿಯಾಗಿದ್ರು. ಆದ್ರೆ ಸಲ್ಮಾನ್ ಖಾನ್ ಮಾತ್ರ ಯಾವತ್ತೂ ಈ ದೇಶ ಕೊಟ್ಟ ಪ್ರೀತಿಗೆ ಋಣಿ ಅಂತ ಹೇಳ್ತಾರೆ. ಈಗ ಸಲ್ಮಾನ್ ಖಾನ್ ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದ್ರ ಬಗ್ಗೆ ಕೂಡ ಜೋರು ಚರ್ಚೆ ಶುರುವಾಗಿದೆ. ಕೆಲವರು ಸಲ್ಲೂನ ದೇಶಭಕ್ತ ಅಂತ ಕರೆದ್ರೆ ಮತ್ತೆ ಕೆಲವರು ಸಲ್ಲೂನ ಕೋಮುವಾದಿ ಅಂತಿದ್ದಾರೆ. ಸಲ್ಮಾನ್ ಮಾತ್ರ ನೋಡಿ ಸ್ವಾಮಿ ನಾವಿರೋದೇ ಹೀಗೆ ಅಂತಿದ್ದಾರೆ.